ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಧನ್ವಿ ಕನ್ನಡ ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ಫ್ರೆಂಡ್ಸ್ ನಾನು ವೆಯ್ಟ್ ಲಾಸ್ ಡ್ರಿಂಕ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ನೈಟ್ ಮಾಡ್ಕೊತಾ ಇರೋದು. ಈಗ ನಾನು 1 ಕಪ್ ಬಿಸಿನೀರನ್ನ ತೊಗೊಂಡಿದ್ದೀನಿ. ತುಂಬಾ ಜಾಸ್ತಿ ಬಿಸಿನೂ ಬೇಡ, ಸ್ವಲ್ಪ ಮೀಡಿಯಮ್ ಬೆಚ್ಚಗಿದ್ರೆ ಸಾಕು. ಈಗ ಇದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಫೆನಲ್ ಸೀಡ್ಸ್ ಅಂದರೆ ಈಗ ಸೋಂಪು ಕಾಳು ಅಂತ ಬರುತ್ತಲ್ಲ, ಅದನ್ನು ನಾನು 1-2 ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಒಂದೆರಡು ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಓವರ್ನೈಟ್ ಸೋಕ್ ಮಾಡೋದಕ್ಕೆ ಇಟ್ಕೊಬೇಕು. ಅಂದರೆ ನೈಟ್ ಫುಲ್ಲು ಚೆನ್ನಾಗಿ ನೆನ್ಕೊಳ್ಳೋದಕ್ಕೆ ಬಿಡಬೇಕು. ತುಂಬಾ ಅದರಲ್ಲಿರೋಂಥ ರಸ ಎಲ್ಲ ಏನಾಗುತ್ತೆ, ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಆಗ ಬೆಳಗ್ಗೆ ಎದ್ದಿದ ತಕ್ಷಣ ಸ್ವಲ್ಪ ಬಿಸಿ ಮಾಡಿಕೊಂಡು, ಈಗ ಏನು ನೆನ್ಕೊಂಡಿರುತ್ತೋ ಅದನ್ನು ಬಿಸಿ ಮಾಡಿಕೊಂಡು ಕುಡಿಬೇಕು. ಇದನ್ನು ಪ್ರತಿ ದಿನ 1-2-3 ವಾರ ಮಾಡ್ಕೊಂಡು ಬನ್ನಿ. ಕಂಟಿನ್ಯೂಸ್ ಆಗಿ ಮಾಡ್ತಾಯಿದ್ರೆ ಒಂದೊಳ್ಳೆ ರಿಸಲ್ಟ್ ಬರುತ್ತೆ. ಏನಾಯಿತು, ವೆಯ್ಟ್ ಲಾಸ್ ಆಯಿತಾ ಇಲ್ವಾ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಈಗ ನೋಡಿ, ನಾನು ಓವರ್ನೈಟ್ ಬಿಟ್ಟಿದ್ದೆ, ಕಲರ್ ಚೇಂಜ್ ಆಗಿದೆ, ಚೆನ್ನಾಗಿ ಅದರ ಅಂಶ ಎಲ್ಲ ನೀರೊಳಗಡೆ ಸೇರಿದೆ. ಸೊ ಈಗ ನಾನು ಏನು ಮಾಡ್ತೀನಿ ಅಂದರೆ ಇನ್ನೊಂದು ಸಲ ಡಿಪ್ ಮಾಡಿಬಿಟ್ಟು ತೆಗ್ದಿಡ್ತೀನಿ. ಈಗ ಇದನ್ನು ನಾನು ಅಂದರೆ ಈಗ ಏನು ತಿಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ಇದನ್ನು ನಾವು ಬಿಸಿ ಮಾಡಿಕೊಂಡು ಕುಡಿಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಇದು ವೆಯ್ಟ್ ಲಾಸ್ ಡ್ರಿಂಕು. ನೀವು ಒಂದ್ಸಲ ಟ್ರೈ ಮಾಡಿ ಏನಾಯಿತು ರಿಸಲ್ಟ್ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ತುಂಬ ದಿನಗಳಾಗಿತ್ತು ಫ್ರೆಂಡ್ಸ್ ವಿಡಿಯೋ ಮಾಡಿ, ಸ್ವಲ್ಪ ರೀಸನ್ ಏನು ಅಂತ ನಿಮಗೂ ಗೊತ್ತಿದೆ. ಸೊ ಇದು ನಾನೀಗ ಪಾಲಕ್ ಪಲಾವ್ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಾಗಿರೋಂಥ ಐಟಮ್ಸ್ ಬಂದುಬಿಟ್ಟು ಹುಳ್ಳಿಕಾಯಿ, ಕ್ಯಾರೆಟು, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಪಾಲಕ್ ಸೊಪ್ಪು. ಸೊ ಫ್ರೆಂಡ್ಸ್, ಇದನ್ನೆಲ್ಲ ನಾನು ಹಚ್ಚಿಟ್ಕೊಂಡಿದ್ದೀನಿ. ಪಾಲಕ್ ಸೊಪ್ಪನ್ನ ಏನು ಮಾಡಬೇಕು ಅಂದರೆ ಚೆನ್ನಾಗಿ ತೊಳೆದ್ಬಿಟ್ಟು 1-2-3 ಸಲ ಚೆನ್ನಾಗಿ ತೊಳೆದ್ಬಿಟ್ಟು ಪಾತ್ರೆಯಲ್ಲಿ ಬಿಸಿ ನೀರು ಕಾಯೋದಕ್ಕೆ ಇಟ್ಕೊಂಡು ಅದಕ್ಕೆ ಪಾಲಕ್ ಸೊಪ್ಪನ್ನ ತೊಳೆದಿರೋದನ್ನು ಇಟ್ಕೊತಾ ಇದ್ದೀನಿ. ಚೆನ್ನಾಗಿ ಬೇಯಬೇಕು ಪಾಲಕ್ ಸೊಪ್ಪು. ಆ ರೀತಿಯಾಗಿ ನಾನು ಇಲ್ಲಿ ಪಾಲಕ್ ಸೊಪ್ಪನ್ನ ಬೇಯಿಸ್ಕೊತಾ ಇದ್ದೀನಿ. ಊರಿಗೆ ಹೋಗಿದ್ದ ಕಾರಣದಿಂದ ಪಾಲಕ್ ಸೊಪ್ಪು ಎಲ್ಲ ಫ್ರೆಶ್ ಆಗಿ ಸಿಕ್ಕಿತ್ತು, ಅಕ್ಕ ಕೊಟ್ಟಿದ್ದರು. ಸೊ ಅದಕ್ಕೋಸ್ಕರ ಪಾಲಕ್ ಪಲಾವ್ ಮಾಡೋಣ ಅಂತ ಐಡಿಯಾ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ಹಸಿಮೆಣ್ಸಿನ್ಕಾಯಿ ಇಲ್ಲಿ ನಿಮಗೆ ಬೇಕಾದಷ್ಟು ರುಚಿಗೆ ತಕ್ಕಷ್ಟು ಹಾಕೋಬೋದು. ಅಂದರೆ ಕೆಲವರು ತುಂಬ ಖಾರ ತಿನ್ನೋದಿಲ್ಲ, ಕೆಲವ್ರಿಗೆ ಸ್ಪೈಸಿ ಅಂದ್ರೇ ತುಂಬ ಇಷ್ಟ ಇರುತ್ತಲ್ವ, ಅದಕ್ಕೋಸ್ಕರ. ಇನ್ನು ಇಲ್ಲಿ ನಾನು ಸೋಯಾ ಚೆನ್ನಾಗಿ ತೊಳೆದ್ಬಿಟ್ಟು ಬಿಸಿನೀರಲ್ಲಿ ನೆನೆ ಹಾಕ್ಕೊಂಡಿದ್ದೀನಿ. ಈಗ ನಾನು ಮಿಕ್ಸಿ ಜಾರಿಗೆ 1-1.5 ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊತಾ ಇದ್ದೀನಿ. ಜೀರಿಗೆ, ಬೆಳ್ಳುಳ್ಳಿ, ಆಮೇಲೆ ಶುಂಠಿ, ಹಸಿಮೆಣ್ಸಿನ್ಕಾಯಿ, ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಏನಕ್ಕಂದರೆ ನಾನು ಮಾಡೋದು ನಮ್ಮ ಪಾಪನೂ ಸಹ ತಿಂತಾನಲ್ಲ, ಅದಕ್ಕೋಸ್ಕರ ನನಗೆ ಖಾರ ಸ್ವಲ್ಪ ಕಮ್ಮಿನೇ ಹಾಕ್ತೀನಿ. ಈಗ ಇದನ್ನು ನಾವು ಜಾಸ್ತಿ ಸ್ಮೂತಾಗಿ ಪೇಸ್ಟ್ ಏನು ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಹೆಂಗಂದರೆ ತರ್ತರಿಯಾಗಿರೋ ಥರ ರುಬ್ಕೊಂಡ್ರೆ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಈಗ ಒಂದು ಬಾಣಲಿಗೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ತುಪ್ಪನ ಹಾಕೋತಾ ಇದ್ದೀನಿ. ಇಲ್ಲಿ 2-3 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ತುಪ್ಪದ ಜೊತೆಗೆ ಬೇಕಾದರೆ ಎಣ್ಣೆನೂ ಸಹ ಆ್ಯಡ್ ಮಾಡ್ಕೊಬೋದು. 2-3 ಲವಂಗನ ಹಾಕೋತಾ ಇದ್ದೀನಿ. ಪಾಲಕಿಂದ ಏನೇ ಮಾಡಿದ್ರೂ ಅದು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ರಕ್ತ ಏನು ಉತ್ಪತ್ತಿ ಆಗುತ್ತೋ ಅದು ತುಂಬಾ ಇನ್ಕ್ರೀಸ್ ಆಗುತ್ತೆ. ಸೊ ಫ್ರೆಂಡ್ಸ್, ನೀವು ಒಂದು ಸಲ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ನಾನು ಮಾಡಿದ್ದೆ, ತುಂಬಾ ಚೆನ್ನಾಗಿತ್ತು ಅಂತ ಎಲ್ಲರೂ ಹೇಳಿದ್ರು. ಸೊ ಫ್ರೆಂಡ್ಸ್, ಈಗ ನಾನು ಅದಕ್ಕೆ 2 ಪಲಾವ್ ಎಲೆನ ಹಾಕ್ತಾಯಿದ್ದೀನಿ. ತುಂಬ ಮಸಾಲೆಗಳು ಏನೂ ಹಾಕಿಲ್ಲ, ನಾನು ಲೈಟಾಗಿ ಸಿಂಪಲಾಗಿ ಮಾಡಿರೋದು. ಸೊ ಫ್ರೆಂಡ್ಸ್, ಈಗ ಪಲಾವ್ ಎಲೆ ಹಾಕಾದ್ಮೇಲೆ ಏನು ಮಾಡ್ತಾಯಿದ್ದೀನಿ ಅಂದರೆ ಹಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಡೀಪಾಗಿ ಫ್ರೈ ಆಗಬೇಕು, ಅಂದರೆ ಅದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಟ್ರಾನ್ಸ್ಪರೆಂಟ್ ಆಗೋ ತನಕ ಚೆನ್ನಾಗಿ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಾದಮೇಲೆ ನಾವು ಹಚ್ಚಿಟ್ಕೊಂಡಿರೋ ಅಂಥ ತರಕಾರಿಗಳು ಏನೇನಿದೆಯೋ ಅದನ್ನು ಹಾಕ್ಕೊತಾ ಇದ್ದೀನಿ. ಇಲ್ಲಿ ನೀವು ಬಟಾಣಿ ಸಹ ಹಾಕೊಬೋದು, ನಾನು ಬಟಾಣಿ ಹಾಕ್ಕೊಂಡಿಲ್ಲ. ನೀವು ಬೇಕಾದರೆ ಬಟಾಣಿನೂ ಸಹ ಹಾಕೊಬೋದು. ಸೊ ಫ್ರೆಂಡ್ಸ್,
ಈಗ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ, ಇದಕ್ಕೆ ನಾನು ತರಕಾರಿನ ಹಾಕ್ಕೊತಾ ಇದ್ದೀನಿ. ಹುಳ್ಳಿಕಾಯಿ, ಕ್ಯಾರೆಟು ಎಲ್ಲನೂ ಸಹ ಹಾಕ್ಕೊಂಡು ಇದನ್ನು ಸಹ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಲಿಕ್ಕೆ ಬಿಡಬೇಕು. ಇದು ಸ್ವಲ್ಪ ಫ್ರೈ ಆದ ನಂತರ ನಾನು ರುಬ್ಬಿಟ್ಕೊಂಡಿರೋ ಅಂಥ ಮಿಶ್ರಣ ಏನಿದೆಯೋ ಅದನ್ನು ಇದರೊಳಗಡೆ ಸೇರಿಸ್ತಾ ಇದ್ದೀನಿ. ಇದು ಸ್ವಲ್ಪ ಅದ್ರ ಜೊತೆಗೆ ಸೇರಿಕೊಂಡು ಇದರಲ್ಲಿರೋ ಅಂಶ ಏನಿದೆಯೋ ಅದೆಲ್ಲ ಅದ್ರ ಜೊತೆಗೆ ಸೇರ್ಕೊಳ್ಳೋ ಥರ ನಾವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಕೈ ಆಡಬೇಕು. ಅದ್ರ ಹಸಿ ವಾಸನೆ ಏನಿದೆಯೋ ಅದೆಲ್ಲ ಹೋಗಬೇಕು, ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡಿ. ಸೊ ಆದಷ್ಟು ಫ್ರೆಂಡ್ಸ್ ನಾನು ವಿಡಿಯೋಗಳ್ನ ಹಾಕಬೇಕು ಅಂತಲೇ ಅಂದ್ಕೊತೀನಿ, ಆದರೆ ಆಗ್ತಾಯಿಲ್ಲ. ಸ್ವಲ್ಪ ನಮ್ಮ ಪಾಪು ಬೇರೆ ಸ್ವಲ್ಪ ದೊಡ್ಡವನು ಆಗ್ತಾ ಒಂದು ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದೆ ಚೇಷ್ಟೆಗಳು. ಸೊ ಅದಕ್ಕೋಸ್ಕರ ಈಗ ಸೋಯಾ ಏನಿದೆಯೋ ಅದನ್ನು ನಾನು ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿದ್ದೆ, ಈಗ ಅದನ್ನು ಹಾಕ್ತಾಯಿದ್ದೀನಿ. ಇದು ಸಹ ಎಲ್ಲನೂ ಅಂದರೆ ಈಗ ಏನು ಖಾರ ಏನಿದೆಯೋ ಅದೆಲ್ಲ ಚೆನ್ನಾಗಿ ಅದ್ರ ಜೊತೆ ಮಿಕ್ಸ್ ಆಗಬೇಕು. ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ, ನನಗಂತೂ ತುಂಬಾ ಇಷ್ಟ. ಈಗ ಚಿಕನ್ ಮಟನ್ ಏನಿದೆಯೋ ಅದೆಲ್ಲ ಅದಕ್ಕಿಂತ ಬೆಸ್ಟು ಅನಿಸುತ್ತೆ. ಸೊ ಈಗ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಪಾಲಕ್ ಸೊಪ್ಪು ಬೇಯಿಸ್ಕೊಂಡಿದ್ವಲ್ಲ ಅದನ್ನು ರುಬ್ಬೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಇದು ರುಬ್ಬಿ ಈ ಥರ ಕನ್ಸಿಸ್ಟೆನ್ಸಿ ಬಂದಿದೆ. ಸೊ ಇದನ್ನು ನಾನೀಗ ಇದರೊಳಗಡೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಎಲ್ಲದ್ರ ಜೊತೆನೂ ಮಿಕ್ಸ್ ಆಗಬೇಕು, ಆ ರೀತಿಯಾಗಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಪಲಾವ್ ಎಷ್ಟು ಬೇಕು, ಈಗ 2 ಗ್ಲಾಸ್ ಮಾಡ್ಕೊತಾ ಇದ್ದೀರಾ, 1 ಗ್ಲಾಸ್ ಮಾಡ್ಕೊತಾ ಇದ್ದೀರಾ ನೋಡ್ಕೊಳ್ಳಿ. ನಾನು ಇಲ್ಲಿ 2 ಗ್ಲಾಸ್ ಅಕ್ಕಿ ಇಡ್ತಾ ಇರೋದು. 2 ಗ್ಲಾಸ್ ಅಕ್ಕಿಗೆ ನಾನು ಇಲ್ಲಿ 4 ಗ್ಲಾಸ್ ಆಗೋ ಥರ ನೀರನ್ನ ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಕುದಿ ಬರಬೇಕು. ಸ್ವಲ್ಪ ಚೆನ್ನಾಗಿ ಕಾದ ನಂತರ ಅಂದರೆ ಕುದಿ ಬಂದಾದಮೇಲೆ ಇದಕ್ಕೆ ನಮಗೆ ಎಷ್ಟು ರಿಕ್ವೈರ್ಮೆಂಟ್ ಅಕ್ಕಿ ಇದೆಯೋ ಅದನ್ನು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಬೇಕು, ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀವಿ. ಏನಕ್ಕಂದರೆ ನಾವು ಫಸ್ಟಿಂದನೂ ಎಲ್ಲಿಗೂ ಸಹ ಉಪ್ಪು ಹಾಕಿಲ್ಲ, ಫ್ರೈಗಾಗಲಿ ಅದು ಫ್ರೈ ಮಾಡಬೇಕಾದ್ರೆ ಆಗಲಿ ಎಲ್ಲೂ ಹಾಕಿಲ್ಲ ಅಲ್ವಾ. ಸೊ ಈಗ ಕರೆಕ್ಟಾಗಿ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೋಬೇಕು. ಸೊ ಇದು ಸ್ವಲ್ಪ ಕುದ್ದಾದಮೇಲೆ ಅಕ್ಕಿ, ನಾನು ಇಲ್ಲಿ 2 ಗ್ಲಾಸ್ ಅಕ್ಕಿನ ಹಾಕ್ಕೊತಾ ಇದ್ದೀನಿ. ಸೊ ಫ್ರೆಂಡ್ಸ್, ಈಗ ಪಾಲಕ್ ಪಲಾವ್ ಇನ್ನೂ ಒಂದು ಸ್ವಲ್ಪ ಹೊತ್ತಲ್ಲಿ ರೆಡಿ ಆಗುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ಪಾಲಕ್ ಪಲಾವ್ ಮಾಡೋದನ್ನು ಮುಂದುವರಿಸ್ತಾ ಇದ್ದೀನಿ. ಈಗ ಮುಚ್ಚಿ ತೆಗಿತಿದ್ದೀನಿ ನೋಡಿ. ಸ್ವಲ್ಪ ಮಿಕ್ಸ್ ಆದಮೇಲೆ ಈ ಥರ ಮುಚ್ಚಿಬಿಟ್ಟು ಇಟ್ಬಿಟ್ರೆ ರೆಡಿ ಆಗುತ್ತೆ. ಸೊ ಫ್ರೆಂಡ್ಸ್, ಪಾಲಕ್ ಪಲಾವ್ ರೆಡಿ ಆಗಿದೆ. ಈಗ ಸರ್ವ್ ಮಾಡ್ಕೊತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್, ನಿಜ ಹೇಳ್ತಾ ಇದ್ದೀನಿ. ಒಂದು ಸಲ ಟ್ರೈ ಮಾಡಿ ನೋಡಿ. ಬಿಸಿ ಬಿಸಿ ಪಾಲಕ್ ಪಲಾವ್. ಈಗ ಇದಕ್ಕೆ ನಾನು ರಾಯ್ತಾಗಿ ನಾನು ಮೊಸರು ಜೊತೆಗೆ ಬೂಂದಿನ ಹಾಕ್ಕೊಂಡಿದ್ದೀನಿ, ಮತ್ತು ಒಂದು ಸ್ವಲ್ಪ ಈರುಳ್ಳಿ ಸೈಡಿಗೆ. ಇದು ತಿಂತಾ ಇರೋ ಇನ್ನೂ ತಿನ್ನಬೇಕು ಅನಿಸುತ್ತೆ. ಬಿಸಿ ತಿಂದಷ್ಟು ತುಂಬಾ ರುಚಿ ಇರುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಪಾಲಕ್ ಪಲಾವ್. ನೀವು ಒಮ್ಮೆ ಮಾಡಿ ಹೇಗಿತ್ತು ಟೇಸ್ಟ್ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಸೊ ಫ್ರೆಂಡ್ಸ್, ಇದೆಲ್ಲ ಆದಮೇಲೆ ಪೂಜೆ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡಿದೆ. ಅಕ್ಕಿ ಹಿಟ್ಟಿಂದ ಈ ರೀತಿ ರಂಗೋಲಿ ಎಲ್ಲ ಬಿಟ್ಟು ಪೂಜೆ ಎಲ್ಲ ಮಾಡಿ ಸೋಮವಾರ ವಾರದ ದಿನ ಎಲ್ಲ ನಾಷ್ಟ ಎಲ್ಲ ಆಗಿ ಮುಗಿಸಿದ್ವಿ. ನೆಕ್ಸ್ಟು ನಮ್ಮದು ಗಿಡ ಈ ರೀತಿ ಒಣಗೋಗಿತ್ತು, ವಾಸ್ತು ಗಿಡ ಅಂತಾರೆ, ನಿಮಗೆ ಗೊತ್ತಿರ್ಬೋದು. ನಾನು ಅದಕ್ಕೆ ಸಪ್ರೇಟ್ ತೆಗೆದ್ಬಿಟ್ಟು ಅದನ್ನು ಈ ಥರ ಲೋಟದಲ್ಲಿ ಇಟ್ಟಿದ್ದೀನಿ. ಈಗ ಇಲ್ಲಿ ಏನಪ್ಪ ಬಟ್ಟೆ ತೋರಿಸ್ತಾ ಇದ್ದೀನಿ ಅಂದರೆ, ನಾವು ಊರಿಗೆ ಹೋಗಿದ್ವಿ, ಒಂದು 5 ಡೇಸ್ ಇರಲಿಲ್ಲ. ಸೊ ಫುಲ್ಲು ಎಲ್ಲ ಬಟ್ಟೆಗಳೆಲ್ಲ ಜಾಸ್ತಿ ಆಗಿಬಿಟ್ಟಿತ್ತು. ನನಗೆ ಬೇರೆ ಹುಷಾರಿರಲಿಲ್ಲ, 2 ದಿನ ಅಡ್ಮಿಟ್ ಬೇರೆ ಆಗಿದ್ದೆ. ಬಟ್ಟೆಗಳು ಓವರ್ಲೋಡ್ ಆಗಿಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಎಲ್ಲ ಬಟ್ಟೆಗಳೆಲ್ಲ ಫೋಲ್ಡ್ ಮಾಡಿ ಮತ್ತು ಹಾಸ್ಪಿಟಲ್ಗೆ ಹೋಗಿದ್ವಲ್ಲ ಆ ಬಟ್ಟೆ ಬೇರೆ ಇತ್ತು, ಆ ಬಟ್ಟೆಗಳನ್ನೆಲ್ಲ ವಾಶ್ಗೆ ಹಾಕಿ ಮತ್ತು ಅದನ್ನೆಲ್ಲ ಒಣಗಾಕ್ಬಿಟ್ಟು ಬಂದೆ. ನಮಗಿನಿ ಒಂದೇ ಒಂದಿತ್ತು, 3 ಏನಿತ್ತು ಅದೆಲ್ಲ ಹೋಗ್ಬಿಟ್ಟಿತ್ತು. ನಾವು ಊರಿಗೆ ಹೋದಾಗ ನಮ್ಮ ಅಕ್ಕ ಮನೆ ಕೊಟ್ಬಿಟ್ಟು ಹೋಗಿದ್ದೆ. ಇಲ್ಲ ಒಂದು ಸ್ವಲ್ಪ ಮಂಕಾಗ್ಬಿಟ್ಟಿತ್ತು ನಾವು ಹೋಗ್ಬೇಕಾದ್ರೇ.
ಒಂದು ಸ್ವಲ್ಪ ಇನ್ಫೆಕ್ಷನ್ ಆಗಿತ್ತೇನೋ, ಸೊ ಅದಕ್ಕೋಸ್ಕರ ಸತ್ತೋಯಿತ್ತು. ಸೊ ಇದೊಂದೇ ಒಂದು ಉಳಿದಿತ್ತು. ಪರವಾಗಿಲ್ಲ, ಇದು ಆ್ಯಕ್ಟಿವ್ ಆಗಿದೆ, ಆಟ ಆಡ್ತಾ ಇದೆ. ನಮ್ಮ ಪಾಪು ಹೆಂಗೆ ಅಂದರೆ ಅದು ನೋಡಿದ್ರೆ ಸಾಕು ಹೋಗಿ ಬಡಿತಾನೆ, ಹೊಡಿತಾನೆ. ಅದಕ್ಕೆ ತುಂಬ ತರಲೆ ಮಾಡೋದು ಜಾಸ್ತಿ. ಸೊ ಇದನ್ನೊಂದನೇ ರೂಮಲ್ಲಿ ಬಿಟ್ಬಿಟ್ಟು ಬಂದೆ. ಮತ್ತು ಇದು ನೋಡಿ ನಾವು ಊರಿಗೆ ಹೋದಾಗ ಇದು ಸತ್ತಿತ್ತು. ಸೊ ಅದಾದ ನಂತರ ನನ್ನ ಹಸ್ಬೆಂಡು ಊರಿಗೆ ಹೋಗ್ತು. ನನ್ನ ಹಸ್ಬೆಂಡು ಕೆಲ್ಸಕ್ಕೆ ಹೋಗಿ ಬಂದರು. ಬೇಗನೆ ಬಂದಿದ್ದ ರೀಸನ್ನಿಂದ ನನ್ನ ಪಾಪುನ ನನ್ನನ್ನು ಇಬ್ಬರೂ ಪಾರ್ಕಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡೋದ್ರು. ನನಗೂ ಸ್ವಲ್ಪ ಮೈಂಡ್ ರಿಲೀಫ್ ಆಗುತ್ತೆ ಅಂತ ಹೋದ್ವಿ. ನಮ್ಮ ಪಾಪು ಏನು ಅಂದರೆ ಮಣ್ಣನ್ನು ಹೆಂಗೆ ಉಯ್ಕೋತಾ ಇದ್ದಾನೆ ಅಂದರೆ ಮೇಲ್ಗಡೆ ಏನು ಕೇಳಿದ್ರು ಬಿಡ್ತಾ ಇಲ್ಲ. ನನ್ನ ಹಸ್ಬೆಂಡ್ಗೆ ಹೇಳಿದ್ರೆ ಅವರು ಏನು ಪಾಪು ಆಡಲಿ ಬಿಡು ಅಂತಾರೆ. ಅಲ್ಲಿನ ಮಕ್ಳುಗಳೆಲ್ಲ ಇದೇ ರೀತಿ ಆಡ್ತಾಯಿದ್ರು. ಮಳ್ಕೊಂಡ್ರೆ ಅದೇನಾಗ್ತಿತ್ತೋ ಏನೋ ಗೊತ್ತಿಲ್ಲ. ಈ ರೀತಿ ಮಾಡ್ತಿದ್ದ. ಇದಾದಮೇಲೆ ಸ್ವಲ್ಪ ಜಾರಬಂಡಿ ಆಡೋದಂತೆ, ಮತ್ತು ಜೋಗಲ್ಲಿ ಆಡಿಸಿದ್ವಿ. ತುಂಬಾ ಎಂಜಾಯ್ ಮಾಡ್ದೆ. ಅವ್ನು ಪಾರ್ಕಿಂದ ಆಚೆ ಬರೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಫಸ್ಟ್ ಆಫ್ ಆಲು ನಾವು ಏನೇನೋ ಸರ್ಕಸ್ ಮಾಡಿದ್ರು ಅವನು ಆಚೆಗೆ ಬರೋಕ್ಕಿಲ್ಲ. ನಾವು ಕರ್ಕೊಂಬರೋದು ಮತ್ತೆ ಅವನು ಓಡೋಗ್ತಿದ್ದ. ಇದೆಲ್ಲ ಕ್ಯೂಟಿ ಥಿಂಗ್ಸ್ ಎಲ್ಲ ನೆನೆಸ್ಕೊಳ್ಳೋಕೆ ತುಂಬಾ ಚೆನ್ನಾಗಿರುತ್ತೆ ಹೇಳಬೇಕು ಅಂದರೆ. ದೊಡ್ಡವರು ಆಡೋತವೆಲ್ಲ ಹೋಗ್ತಿದ್ದ, ಅಲ್ಲೂ ಆಡಬೇಕು ಅಂತ. ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಪಾರ್ಕ್ ದೊಡ್ಡವನಾದ ಅಂತ ಅನಿಸುತ್ತೆ. ಕೆಲವೊಂದು ಸಲ ಕೋಪ ಬರುತ್ತೆ ಅವ್ನು ಮಾಡೋದನ್ನೆಲ್ಲ ನೆನೆಸ್ಕೊಂಡ್ರೆ, ಏನು ಮಾಡೋದಕ್ಕೂ ಬಿಡೋಲ್ಲ. ಇನ್ನೊಂದು ಸಲ ಏನನ್ಸುತ್ತೆ, ಅಯ್ಯೋ ನಮ್ಮ ಹತ್ರ ಅಲ್ದರೆ ಇನ್ಯಾರ ಹತ್ರ ಮಾಡೋದಕ್ಕೆ ಸಾಧ್ಯ, ಅವನಿಗೂ ಸ್ವಲ್ಪ ಎಂಟರ್ಟೈನ್ಮೆಂಟ್ ಬೇಕಲ್ವಾ ಅಂತ ಅನಿಸುತ್ತೆ. ಸೊ ಫ್ರೆಂಡ್ಸ್, ಈ ರೀತಿ ಆಗಿತ್ತು. ನಾನು ಊರಿಗೆ ಹೋಗಿ ಬಂದಾದಮೇಲೆ ನಂದು ಸ್ವಲ್ಪ ಹಾಸ್ಪಿಟಲ್ ಅಂತೆ ಅದಂತೆ ಇದಂತೆ ಎಲ್ಲ ಆಯಿತು. ನಮ್ಮ ಪಾಪಗೂ ಹುಷಾರಿಲ್ಲ, ಸ್ವಲ್ಪ ಫೀವರ್ ಆಗಿತ್ತು. ಈ ರೀತಿ ಆಗಿತ್ತು. ಇನ್ಮೇಲಿಂದನಾದ್ರು ಕಂಟಿನ್ಯೂಸ್ ಆಗಿ ಹಾಕೋಣ ಅಂದ್ಕೊಂಡಿದ್ದೀನಿ, ನೋಡೋಣ. ಇದೆಲ್ಲ ಪಾರ್ಕಿಂದ ಎಲ್ಲ ಬಂದಾದಮೇಲೆ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಗಿಣಿನ ಆಚೆ ಕರ್ಕೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ವಿ. ಎಷ್ಟು ಚೆನ್ನಾಗಿ ತಿಂತಾ ಇತ್ತು, ಆಡ್ತಿತ್ತು ಅಂದರೆ ತುಂಬ ಖುಷಿ ಆಯಿತು ಫ್ರೆಂಡ್ಸ್. ಯಾರಿಗೆ ಯಾವಾಗ ಏನು ಎಷ್ಟು ಕೊಡಬೇಕೆಂಬುದನ್ನು ಆ ಭಗವಂತನೇ ಬಲ್ಲ. ನಮ್ಮದಲ್ಲದ್ದನ್ನು ಹಠದಿಂದ ದಕ್ಕಿಸಿಕೊಂಡರೆ ಅದು ಬಹಳ ಕಾಲ ನಮ್ಮ ಬಳಿ ಇರುವುದಿಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.